ಆಗಿಲ್ಲ, ಮನೇಲಿ ಕಾಣ್ತಾನೆ ಇಲ್ವಲ್ಲ. ಅಪ್ಪ ನೋಡಿದ್ರೆ ಒಂದೇ ಸಮನೆ ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇದ್ದಾರೆ. ನೀನ್ ನೋಡಿದ್ರೆ ಹೇಗೆ ಹೋಗಿದ್ದೆ ಇಷ್ಟ ತನಕ? ಮನೆಯಲ್ಲಿ ಕಾಲ ಕಳಲಿಕ್ಕೆ ಬೇಸರ ಆಗ್ತದೆ, ಅದಕ್ಕೋಸ್ಕರ ಸ್ನೇಹಿತರ ಕಾರಣ ಅಂತ ಹೊರಗಡೆ ಹೋಗಿದೆ. ಹೌದಪ್ಪ, ಇರ್ಲಿ ತಗೋ, ಹಾಲು ಕುಡಿ. ಇದೇನಮ್ಮ, ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸುವ ಹಾಗೆ ನನ್ಗೆ ಹಾಲು ಕುಡಿಸ್ಲಿಕ್ಕೆ ಬಂದಿದ್ಯಲ್ಲ? ಅಮ್ಮ, ನಾನೀಗ ನಿಮ್ಮ ಚಿಕ್ಕ ಮಗು ಮಾಂತೇಶ್ ಅಲ್ಲ, ಬೆಳೆದು ದೊಡ್ಡವನಾಗಿದ್ದೀನಿ ನೋಡು. ನೋಡಪ್ಪ, ನೀನೆಷ್ಟೇ ಬೆಳೆದು ದೊಡ್ಡವನಾಗಿದ್ರು, ದೊಡ್ಡ ಸ್ಥಾನದಲ್ಲಿದ್ರು, ನಮ್ಗಿನ್ನೂ ನೀನು ಚಿಕ್ಕ ಮಗು ಅಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕವಾಗಿ ಬೆಳೀಲಿ ಅಂತ ದಿನನಿತ್ಯ ನಾವು ನಿನಗೆ ಹಾಲು ಕೊಡ್ತೀವಿ. ಈಗಲೂ ನಾವು ಆ ಅಭ್ಯಾಸ ಬಿಟ್ಟಿಲ್ಲ. ನೀನು ಊರಿಂದ ಬಂದಾಗ್ಲಾದ್ರೂ ಹಾಲು ಕುಡಿದು ಚೆನ್ನಾಗಿರ್ಲಿ ಅಂತಾನೆ ನಿನ್ನ ತಾಯಿ ಆಸೆಪ್ಪ. ಹೆತ್ತ ತಾಯಿ ಕೈಯಿಂದ ಬಂದ ಹಾಲು ಕೆಡುಕಲ್ಲ ಮಗ, ಕುಡಿಯಪ್ಪ. ತಪ್ಪಾಯ್ತು, ಹೆತ್ತು ಕರಡಿನ ಪ್ರೀತಿನ ತಿಳಿಲಾರ್ದೆ ಏನೇನೋ ಮಾತಾಡ್ಬಿಟ್ಟು. ಇನ್ಮೇಲೆ ಪ್ರತಿ ಸಲ ನಾನು ಊರಿಗೆ ಬಂದಾಗ್ಲೂ ನಿನ್ನ ಕೈಯಾರೆ ಹಾಲು ಕುಡ್ದೆ ಹೊರಗೋಗ್ತೀನಿ. ನಾನಿನ್ನೆ ರಾತ್ರಿ ಮನೆ ಬರೋದು ತುಂಬಾ ಹೊತ್ತಾಗಿತ್ತು. ಅಪ್ಪಾಜಿ ಏನಾದ್ರೂ ತಪ್ಪಿಕೊಂಡ್ರ? ಅವ್ರು ಕಾಣೋದಕ್ಕೆ ಮನೆಯಲ್ಲಿದ್ರೆ ತಾನೇ. ನೀನು ಕುಡಿದು ಬರೋದನ್ನ ನಾನು ಕಂಡೆ. ಕೈ ಹಿಡಿದು ಕರ್ತಂದು ಒಳ ಮನಸ್ಸಿದೆ. ಈ ನಿನ್ನ ಹೀನ ಗುಣ ನಿಮ್ಮ ಅಪ್ಪನಿಗೆ ತಿಳಿಲಿಲ್ವಲ್ಲ, ಅದೇ ನನ್ನ ಪುಣ್ಯ ಅಂತ ಹೇಳ್ತದೆ. ಮಾತೇಶ, ಹೆತ್ತ ಕರುಳಿನ ತಾಯಿಯಾಗಿ ಹೇಳ್ತಾ ಇದ್ದೀನಪ್ಪ. ನಿನ್ಗೊಂದು 10 ಜನ ನೋಡಿ ಮೆಚ್ಕೊಳ್ಳುವಂತ ಮಗನಾಗ್ಬೇಕೇ ವಿನಃ ಹೀನ ಕೆಲ್ಸಕ್ಕೆ ಎಂದೂ ಮನಸ್ಸು ಮಾಡಬಾರ್ದಪ್ಪ. ಈ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು, ಸೇದೋದು, ಜೂಜಾಡೋದು ಮಾಡಿದ್ರೆ ಮುಂದೆ ನಿನ್ನ ಜೀವನ ಅಧಪತನಕ್ಕೀಡಾಗೋದು. ಎಚ್ಚರ ಮಾಂತೇಶ. ಏನ್ ಹೇಳ್ತಾ ಇದ್ದೀನಿ? ಕುಡಿಯೋದು ಏನ್ ದೊಡ್ಡ ಅಪರಾಧನ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದ್ರೆ ತಪ್ಪಾಗುತ್ತಪ್ಪ. ಅದು ಬಿಟ್ಟು ದುಡ್ಡಿದ್ದು ದೊಡ್ಡವರಾದ ನಾವು ಏನ್ ದೊಡ್ಡ ತಪ್ಪಲ್ಲ ಬಿಡಮ್ಮ. ಹಾಗಂತ ನೀನ್ ತಿಳ್ಕೊಂಡಿದ್ಯಪ್ಪ, ನಾವು ತಿಳ್ಕೋಬೇಕಲ್ಲ. ಯಾಕಂದ್ರೆ ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಈ ಮನೆತನದಲ್ಲಿ ಎಂದೂ ತಪ್ಪಿಗೆ ಆಸ್ಪದವೇ ಇಲ್ಲ. ತಪ್ಪು ಮಾಡಿ ಜಾಗದಲ್ಲಿ ಯಾರೇ ನಿಂತರು ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅಂಥವರ ಮಗನಪ್ಪ ನೀನು. ಇಂಥವರ ಮಗನಾಗಿ ಹುಟ್ಟಿದ ನೀನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಕೊಡ್ದು. ಎಚ್ಚರವಿರಲಿ ಮಹಾಂತೇಶ. ಇನ್ಮೇಲೆ ಈ ರೀತಿ ತಪ್ಪಾದಂತೆ ನಡ್ಕೊಳ್ತೇನೆ. ನಾನು ನಿನ್ನೆ ರಾತ್ರಿ ಕುಡಿದು ಬಂದಿದ್ದಕ್ಕೆ ಶಿಕ್ಷೆ ಕೊಡೋದಾದ್ರೆ ನಿನ್ನ ಕೈಯಾರೆ ನೋಡಪ್ಪ, ನಿನ್ ಕೆನ್ನೆ ಹೊಡೆಯೋಷ್ಟು ಕೆಟ್ಟವಳಲ್ಲಪ್ಪ ಏನಿದ್ದಪ್ಪ. ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ನೀನು 100 ತಪ್ಪು ಮಾಡಿದ್ರು ಅದನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ಳೋ ಮನೋಭಾವ ನನಗಿದೆ. ಆದ್ರೆ ನಿಮ್ ತಂದೆಯವರಂತವರಲ್ಲಪ್ಪ, ಅಂತವರಲ್ಲ. ಕಳ್ಳರನ್ನು ಕಂಡರೆ ಕೆಂಡ ಕಾರುತ್ತಾರೆ, ಕೊಲೆ ಗಡುಕರನ್ನು ಕಂಡರೆ ಅವರ ಕೈ ಕಾಲುಗಳನ್ನು ಕತ್ತರಿಸುತ್ತಾರೆ. ಅಂತಹ ನಿಷ್ಠಾವಂತರಪ್ಪ ನಿಮ್ಮ ತಂದೆ.